ಎಲ್ರಿಗೂ ನಮಸ್ಕಾರಗಳು. ಈಗ ಹೂಡಿಕೆ ಅಂದ ತಕ್ಷಣ ಮತ್ತೊಂದು ಪದನ ನಾವು ನೆನಪಿಟ್ಕೊಳ್ಬೇಕು, ಅದು ಶಿಸ್ತು. ಹೌದು. ಈಗ ನೀವು ನಿಮ್ಮ ಫೈನಾನ್ಷಿಯಲ್ ಗೋಲ್ಸ್ ಅಂದ್ರೆ ಆರ್ಥಿಕ ಗುರಿಗಳನ್ನ ರೀಚ್ ಮಾಡ್ಬೇಕಂದ್ರೆ ತುಂಬಾ ಹಣ ಏನು ಇನ್ವೆಸ್ಟ್ ಮಾಡ್ಬೇಕು ಅಂತೇನಿಲ್ಲ. ಬಟ್ ಆದ್ರೆ ನೀವು ನಿಯಮಿತವಾಗಿ ಅಂದ್ರೆ ರೆಗ್ಯುಲರ್ ಆಗಿ ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ. ಅದು ಸಣ್ಣ ಸಣ್ಣ ಅಮೌಂಟ್ ಇಂದ ಕೂಡ ನೀವು ಇನ್ವೆಸ್ಟ್ ಮಾಡಿ ನೀವು ನಿಮ್ಮ ಫೈನಾನ್ಷಿಯಲ್ ಗೋಲ್ಸ್‌ನ ರೀಚ್ ಮಾಡ್ಬೋದು. ಹಾಗಾಗಿ ನಾವು ಈ ರೀತಿಯಾದ ಇನ್ವೆಸ್ಟ್‌ಮೆಂಟ್ ಮಾಡೋದಿಕ್ಕೆ ಅಂತ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ವೇ ಇದೆ. ಅದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗುತ್ತೆ. ಅದು ನಾನ್ ಮಾತಾಡ್ತಾ ಇರೋದು ಎಸ್-ಐ-ಪಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್‌ಮೆಂಟ್ ಪ್ಲಾನ್ ಬಗ್ಗೆ. ಹಾಗಾಗಿ ಈ ವಿಡಿಯೋದಲ್ಲಿ ನಾವು ಎಸ್-ಐ-ಪಿ ಬಗ್ಗೆ ಮಾತಾಡ್ತೀವಿ. ಎಸ್-ಐ-ಪಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಹಾಗೆ ನಾವು ಎಸ್-ಐ-ಪಿ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಹಲವಾರು ತಪ್ಪುಗಳನ್ನ ಮಾಡ್ತೀವಿ. ಈ ತಪ್ಪುಗಳನ್ನ ನಾವು ಮಾಡಬಾರ್ದು ಅಂತ ಇದ್ರ ಬಗ್ಗೆ ನಾವು ಅರಿವನ್ನ ತಗೊಳ್ಳೋಣ. ಅದ್ರ ಜೊತೆಗೆ ನೀವು ಈ ವಿಡಿಯೋನ ವಾಚ್ ಮಾಡೋದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಗ್ರೋ ಕನ್ನಡಗೆ ಸಬ್ಸ್ಕ್ರೈಬ್ ಆಗಿ ನಾವು ನಿಮ್ಗೆ ಇನ್ವೆಸ್ಟ್‌ಮೆಂಟ್ ರಿಲೇಟೆಡ್, ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್, ಅದ್ರ ಜೊತೆಗೆ ಪರ್ಸನಲ್ ಫೈನಾನ್ಸ್ ರಿಲೇಟೆಡ್ ಅಪ್ಡೇಟ್ಸ್‌ನ ಕೊಡ್ತಾ ಇರ್ತೀವಿ. ಅದ್ರ ಜೊತೆಗೆ ನೀವು ಇನ್‌ಸ್ಟಾಗ್ರಾಮ್ ಮತ್ತೆ ಫೇಸ್‌ಬುಕ್ ಪೇಜಸ್‌ನ ಕೂಡ ಫಾಲೋ ಮಾಡ್ಬೋದು. ಈಗ ಎಸ್-ಐ-ಪಿ ಏನು ಅಂತ ತಿಳ್ಕೊಳ್ಳೋಣ. ಈಗ ಏನಂದ್ರೆ ಇದು ಮ್ಯೂಚುವಲ್ ಫಂಡ್ಸ್ ಅವರು ಹೂಡಿಕೆ ಮಾಡಲು ಒಂದು ಯೋಜನೆನ ಕೊಟ್ಟಿದ್ದಾರೆ. ಅದೇನು ಅಂದ್ರೆ ಶಿಸ್ತುಬದ್ಧವಾಗಿ ನೀವು ಹೂಡಿಕೆ ಮಾಡ್ಬೋದು ಅಂತ. ಏನಂದ್ರೆ ಯಾವ್ದಾದ್ರು ಒಂದು ಅಮೌಂಟ್‌ನ ಇಂದ ನೀವು ಸ್ಟಾರ್ಟ್ ಮಾಡ್ಬೋದು. ಈಗ ₹500 ಇಂದ ಕೂಡ ಸ್ಟಾರ್ಟ್ ಮಾಡ್ಬೋದು. ಸೊ ಈ ರೀತಿ ನಿಗದಿತ ಒಂದು ಕಂತಂತ ತಗೊಂಡು, ಈ ಕಂತನ್ನ ವಾರ್ಷಿಕ ಇರ್ಬೋದು ಅಥವಾ ಮಂತ್ಲಿ ಇರ್ಬೋದು, ವೀಕ್ಲಿ ಇರ್ಬೋದು ಅಥವಾ ಅರೆ ವಾರ್ಷಿಕ ಇರ್ಬೋದು ಅಥವಾ ಕ್ವಾರ್ಟರ್ಲಿ ಕೂಡ ಇರ್ಬೋದು. ಸೊ ಈ ರೀತಿಯಾದ ಟೈಮ್ ಇಂಟರ್ವಲ್ಸ್ ಅಲ್ಲಿ ನೀವು ಈ ಕಂತುಗಳನ್ನ ಹೂಡಿಕೆ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಆ ರೀತಿಯಾದ ಹೂಡಿಕೆ ಮಾಡುವ ಯೋಜನೆನ ಎಸ್-ಐ-ಪಿ ನಿಮ್ಗೆ ಕೊಡುತ್ತೆ. ಹಾಗೆ ಇದೆಲ್ಲ ಕೂಡ ನೀವು ಇಷ್ಟಪಟ್ಟಿರುವಂತ ಮ್ಯೂಚುವಲ್ ಫಂಡ್ ಸ್ಕೀಮ್ ಸೆಲೆಕ್ಟ್ ಮಾಡ್ಕೊಂಡು ಮಾಡ್ಬೋದು. ಸೊ ಇದು ಲಾಂಗ್ ಟರ್ಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ದೀರ್ಘಾವಧಿಯಲ್ಲಿ ನಿಮ್ಮ ಹಣಕಾಸಿನ ಗುರಿಗಳನ್ನು ಮುಟ್ಟಲು ಇದು ಸಹಾಯ ಮಾಡುತ್ತೆ. ಸೊ ಈಗ ನೀವೊಂದು ಟಾರ್ಗೆಟ್ ಅಮೌಂಟ್ ಅಂತ ಇಟ್ಕೊಳ್ಬಹುದು. ಅಂದ್ರೆ ನಂಗೆ ಇಷ್ಟು ಮೊತ್ತ ಬೇಕು ಅಂತ. ಈ ಟಾರ್ಗೆಟ್ ಅಮೌಂಟ್ ನೋಡ್ಕೊಂಡು ನೀವು ಎಷ್ಟು ಕಂತುಗಳನ್ನ ಕಟ್ಟಕ್ ರೆಡಿ ಇದ್ದೀರಾ, ಹಾಗೆ ಎಷ್ಟು ಅಮೌಂಟ್ ಕಟ್ಟಕ್ ರೆಡಿ ಇದ್ದೀರಾ ಅಂತೆಲ್ಲ ನೀವು ಡಿಸೈಡ್ ಮಾಡ್ಬೋದು. ಸೊ ಆಮೇಲೆ ಆ ಕಂತುಗಳನ್ನ ಇನ್ವೆಸ್ಟ್ ಮಾಡ್ತಾ ಹೋಗ್ತಾ ಇರ್ಬೇಕಾಗುತ್ತೆ. ಆ ಟಾರ್ಗೆಟ್ ಅಮೌಂಟ್‌ನ ನೀವು ರೀಚ್ ಮಾಡೋದಿಕ್ಕೆ. ಈಗ ಎಕ್ಸಾಂಪಲ್ ಅಂತ ತಗೊಂಡ್ರೆ ಸಪೋಸ್ ನೀವು 1,000 ಪ್ರತಿ ತಿಂಗಳು ಇನ್ವೆಸ್ಟ್ ಮಾಡಕ್ ರೆಡಿ ಇದ್ದೀರಾ ಅಂತ ಅನ್ಕೊಳ್ಳೋಣ. ಅದು 5 ವರ್ಷಕ್ಕೆ ಅಂತ ಅನ್ಕೊಳ್ಳೋಣ. ಸೊ ಈ ರೀತಿ ಈ ಅಮೌಂಟು ನಿಮ್ಗೆ ಬ್ಯಾಂಕ್ ಅಕೌಂಟಿಂದ ಡೈರೆಕ್ಟ್ ಆಗಿ ಕಟ್ ಆಗೋದಕ್ಕೆ ನೀವು ಅದನ್ನ ಆಟೋಮೇಟ್ ಕೂಡ ಮಾಡ್ಬೋದು. ಸೊ ಆಗ ಪ್ರತಿ ತಿಂಗಳು ಕೂಡ 1,000 ಕಟ್ ಆಗ್ತಾ ಹೋಗುತ್ತೆ. ಅದು 5 ವರ್ಷಗಳ ಕಾಲ ತನಕ ಅದು ಹೋಗಿ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಆಗ್ತಾ ಬರುತ್ತೆ. ಈಗ ಎಸ್-ಐ-ಪಿನ ಹೇಗ್ ಸೆಟಪ್ ಮಾಡೋದು ಅಂತ ನೀವು ಕೇಳ್ಬೋದು. ಅದಕ್ ಮುಂಚೆ ನೀವು ಫಸ್ಟ್ ಮಾಡ್ಬೇಕಾಗಿರೋದು ಸರಿಯಾದ ಮ್ಯೂಚುವಲ್ ಫಂಡ್ ಸ್ಕೀಮ್‌ನ ನೀವು ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಅದರ ನಂತರ ನೀವು ಫ್ರೀಕ್ವೆನ್ಸಿನ ಕೂಡ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಫ್ರೀಕ್ವೆನ್ಸಿ ಅಂದ್ರೆ ಯಾವಾಗ ನೀವು ಕಟ್ತೀರಾ ಅಂತ. ಈಗ ಸ್ಯಾಲರಿಡ್ ಪರ್ಸನ್ ಅಂತ ತಗೊಂಡ್ರೆ ಅವ್ರಿಗೆ ಮಂತ್ಲಿ ತುಂಬಾ ಹೆಲ್ಪ್‌ಫುಲ್ ಅಲ್ವಾ? ಈಗ ಮಂತ್ಲಿ ಯಾಕೆ ಅಂತಂದ್ರೆ ಅವ್ರಿಗೆ ಇನ್ಕಮ್ ಬರೋದು ಕೂಡ ಮಂತ್ಲಿ ಅಲ್ವಾ? ಸ್ಯಾಲರಿ ಬಂದ್ಬಿಡುತ್ತೆ ಮಂತ್ಲಿ. ಸೊ ಅವ್ರಿಗೆ ಮಂತ್ಲಿ ಓಕೆ. ಬಟ್ ಇವಾಗ ನಿಮ್ಗೆ ಬೇರೆ ರೀತಿಯಾದ ಇನ್ಕಮ್ ಬರುತ್ತೆ ಅಂತ ಅನ್ಕೊಳ್ಳೋಣ. ಬಿಸ್ನೆಸ್ ಅಥವಾ ಬೇರೆ ರೀತಿಯಾದ ಇನ್ಕಮು. ಸೊ ನೀವು ನಿಮ್ಮ ನೀಡ್ಸ್‌ನ ನೋಡ್ಕೊಂಡು ನೀವು ಮಂತ್ಲಿನ ಅಥವಾ ವೀಕ್ಲಿನ ಅಥವಾ ಕ್ವಾರ್ಟರ್ಲಿ ಅಂದ್ರೆ ತ್ರೈಮಾಸಿಕ ಅಂತ 3 ತಿಂಗ್ಳಿಗೆ ಒಂದ್ಸರಿ. ಸೊ ವರ್ಷಕ್ಕೆ 4 ಸರಿ ಆಗತ್ತದು. ಅಥವಾ ಸೆಮಿ ಆನ್ಯುಯಲಿ ಅಂತಾರೆ. ಅಂದ್ರೆ ವರ್ಷಕ್ಕೆ 2 ಸರಿ ಅಂತ. ಅಥವಾ ನೀವು ವಾರ್ಷಿಕ ಅಂದ್ರೆ ಆನ್ಯುಯಲಿ ಅಂತ ತಗೊಳ್ಬೋದು. ಸೊ ಈ ರೀತಿಯಾದ ಟೈಮ್ ಇಂಟರ್ವಲ್‌ನ ನೀವು ಫಸ್ಟ್ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಈಗ ನೀವು ಎಸ್-ಐ-ಪಿ ಅಕೌಂಟ್‌ನ ಓಪನ್ ಮಾಡ್ಬೇಕಂದ್ರೆ ಕೆ-ವೈ-ಸಿ ಅಂದ್ರೆ ನೋ ಯುವರ್ ಕಸ್ಟಮರ್ ಪ್ರಾಸೆಸ್ ಅಂತ ಇರುತ್ತೆ. ಅದು ಮ್ಯಾಂಡೇಟರಿ. ಅಂದ್ರೆ ನೀವು ಕಂಪಲ್ಸರಿ ಅದನ್ನೆಲ್ಲ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಅದಕ್ಕೆ ಏನೇನ್ ಸಬ್ಮಿಟ್ ಮಾಡ್ಬೇಕು ಅಂತಂದ್ರೆ, ಒಂದು ಫಸ್ಟ್ ಪ್ಯಾನ್ ಕಾರ್ಡು ಅದು ಐಡೆಂಟಿಟಿ ಪ್ರೂಫ್ ಆಗಿ. ಮತ್ತೊಂದು ಅಡ್ರೆಸ್ ಪ್ರೂಫು. ಈಗ ಅಡ್ರೆಸ್ ಪ್ರೂಫ್‌ಗೆ ನೀವು ಡ್ರೈವಿಂಗ್ ಲೈಸೆನ್ಸ್ ಕೊಡ್ಬೋದು, ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ಬೋದು ಅಥವಾ ಪಾಸ್‌ಪೋರ್ಟ್ ಕಾಪಿ ಕೊಡ್ಬೋದು ಅಥವಾ ಯುಟಿಲಿಟಿ ಬಿಲ್. ಯುಟಿಲಿಟಿ ಬಿಲ್ ಅಂದ್ರೆ ಇವಾಗ ಮನೆಗೆ ಎಲೆಕ್ಟ್ರಿಸಿಟಿ ಬಿಲ್ ಬರುತ್ತೆ, ವಾಟರ್ ಬಿಲ್ ಬರುತ್ತಲ್ವಾ? ಈ ರೀತಿಯಾದದ್ದು. ಇದ್ರ ಜೊತೆಗೆ ಈಗ ಪಾಸ್‌ಪೋರ್ಟ್ ಸೈಜ್ ಫೋಟೋಗ್ರಾಫ್ ಬೇಕಾಗುತ್ತೆ. ಅದ್ರ ಜೊತೆಗೆ ಬ್ಯಾಂಕ್ ಡೀಟೇಲ್ಸ್‌ಗೆ ಒಂದು ಚೆಕ್ ಕೂಡ ಬೇಕಾಗುತ್ತೆ. ಈ ರೀತಿಯಾದ ಡಾಕ್ಯುಮೆಂಟ್ಸ್‌ನೆಲ್ಲ ರೆಡಿ ಇಟ್ಕೊಂಡ್ಮೇಲೆ ನೀವು ಆನ್‌ಲೈನಲ್ಲಿ ಕೆ-ವೈ-ಸಿ ಮಾಡಿಸ್ಬೇಕಾಗುತ್ತೆ. ಅದು ಆರ್-ಟಿ-ಎ ವೆಬ್ಸೈಟ್ ಇರ್ಬೋದು ಅಥವಾ ಎ-ಎಂ-ಸಿ ವೆಬ್ಸೈಟ್ ಇರ್ಬೋದು. ಸೊ ಅಲ್ಲಿ ಕೂಡ ಅವರು ಕೆಲವು ಡೀಟೇಲ್ಸ್ ಕೇಳ್ತಾರೆ. ಇವಾಗ ಡೇಟ್ ಆಫ್ ಬರ್ತ್ ಇರ್ಬೋದು, ನಿಮ್ಮ ಹೆಸರು ಇರ್ಬೋದು, ಮೊಬೈಲ್ ನಂಬರ್ ಇರ್ಬೋದು, ಅಡ್ರೆಸ್ ಇರ್ಬೋದು. ಹಾಗೆ ಅಡ್ರೆಸ್ ಪ್ರೂಫ್‌ಗೆ ಒಂದು ಕಾಪಿ ಕೂಡ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಮತ್ತೆ ಪ್ಯಾನ್ ಕೂಡ ಮ್ಯಾಂಡೇಟರಿ. ಅದ್ರ ಜೊತೆಗೆ ನಿಮ್ಮ ಪಾಸ್‌ಪೋರ್ಟ್ ಸೈಜ್ ಫೋಟೋಗ್ರಾಫ್ ಕೂಡ ಬೇಕಾಗುತ್ತೆ. ಅದು ಆನ್‌ಲೈನು. ಇದೆಲ್ಲದರ ಜೊತೆ ಒಂದು ವಿಡಿಯೋ ಕಾಲ್ ಕೂಡ ಬೇಕಾಗುತ್ತೆ. ಅದು ಇನ್ ಪರ್ಸನ್ ವೆರಿಫಿಕೇಷನ್ ಅಂತ. ಸೊ ಅದು ನಿಮ್ಮ ಡೀಟೇಲ್ಸ್‌ನ ಕನ್ಫರ್ಮ್ ಮಾಡೋದಕ್ಕೆ ಅವರು ಬಳಸ್ತಾರೆ. ಕೆ-ವೈ-ಸಿಯ ನಂತರ ನೀವು ಎಫ್-ಎ-ಟಿ-ಸಿ-ಎ ಫಾರ್ಮಾಲಿಟೀಸ್‌ನ ಕೂಡ ನೀವು ಕಂಪ್ಲೀಟ್ ಮಾಡ್ಬೇಕಾಗುತ್ತೆ. ಅದನ್ನ ಆನ್‌ಲೈನ್ ಅವ್ರು ಕ್ವೆಷನ್ಸ್ ಕೇಳ್ತಾರೆ. ಅದಕ್ಕೆ ನೀವು ಆನ್ಸರ್ ಮಾಡ್ಬೇಕಾಗುತ್ತೆ. ಸೊ ಇದೆಲ್ಲದರ ನಂತರ ನೀವೊಂದು ಮ್ಯೂಚುವಲ್ ಫಂಡ್ ಸ್ಕೀಮ್‌ನ ಪಿಕ್ ಮಾಡ್ಬೇಕಾಗುತ್ತೆ. ಹಾಗೆ ಎಸ್-ಐ-ಪಿ ಅಮೌಂಟ್‌ನ ಕೂಡ ಪಿಕ್ ಮಾಡ್ಬೇಕಾಗುತ್ತೆ.
ನಿಮ್ಗೆ ಯೂಸರ್ ಐಡಿ ಪಾಸ್ವರ್ಡ್ ಕೊಟ್ಟಿರ್ತಾರೆ. ಸೊ ಅದ್ರೊಳಗೆ ಲಾಗಿನ್ ಮಾಡಿ ನೀವು ಇದೆಲ್ಲ ಪಿಕ್ ಮಾಡ್ಬೋದು. ಈಗ ಈ ಡೀಟೇಲ್ಸ್ ಎಲ್ಲ ಕೂಡ ಎಎಂಸಿಗೆ ಸಬ್ಮಿಟ್ ಆಗುತ್ತೆ. ಹಾಗೆ ಅಕ್ನಾಲೆಜ್ಮೆಂಟ್ಗೆ ಅಂತ ನಿಮ್ಗೆ ಇಮೇಲ್ ಅಲ್ಲಿ ಅಥವಾ SMS ಅಲ್ಲಿ ನಿಮ್ಗೆ ಮೆಸೇಜ್ ಬರುತ್ತೆ. ನಂತರ ಏನಂದ್ರೆ ಇವಾಗ ಮ್ಯೂಚುವಲ್ ಫಂಡ್‌ಗೆ ಅಂತಾನೆ ಅವ್ರದೇ ಆದಂತ ಏನಂದ್ರೆ ಆ ಸ್ಕೀಮ್ಸ್‌ಗೆ ತಕ್ಕಂತೆ ಕಟ್ ಆಫ್ ಟೈಮ್ ಇರುತ್ತೆ. ನಿಮ್ಮ ಟ್ರಾನ್ಸಾಕ್ಷನ್ ಅದು ಕಟ್ ಆಫ್ ಟೈಮ್ ಒಳಗೆ ಆಗಿದ್ರೆ, ಸೊ ಆಗ ನಿಮ್ಗೆ ಆನ್ ದ ಸೇಮ್ ಡೇ ಆ ದಿನಾನೇ ನಿಮ್ಗೆ ಏನಂದ್ರೆ ಅಲಾಟ್ ಆಗುತ್ತೆ ಯೂನಿಟ್ಸ್‌ಗಳು. ನಂತರ ಅದ್ರ ಜೊತೆಗೆ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸು ಕೂಡ ನಿಮ್ಗೆ ಇಮೇಲ್ ಆಗುತ್ತೆ. ಇದ್ರೊಳಗೆ ಎಷ್ಟು ನಂಬರ್ ಆಫ್ ಯೂನಿಟ್ಸ್ ನಿಮ್ಗೆ ಅಲಾಟ್ ಆಗಿದೆ ಅನ್ನೋದನ್ನ ಕೂಡ ಕಳಿಸ್ತಾರೆ. ಸೊ ಈಗ ಪ್ರತಿ ಸರಿ ನೀವು ಇನ್ವೆಸ್ಟ್ ಮಾಡಿದಾಗೂ ಕೂಡ ಅಂದ್ರೆ ಒಂದೇ ಅಮೌಂಟ್‌ನ ಇನ್ವೆಸ್ಟ್ ಮಾಡ್ತೀರಾ. ಇವಾಗ 1,000 ಅಥವಾ 10,000 ಬಟ್ ಆದ್ರೆ ನಿಮ್ಗೆ ನಂಬರ್ ಆಫ್ ಯೂನಿಟ್ಸ್ ಅಲಾಟ್ ಆಗೋದು ಡಿಫ್ರೆಂಟ್ ಇರುತ್ತೆ. ಅಂದ್ರೆ ಬೇರೆ ಬೇರೆ ಇರುತ್ತೆ. ಹೇಗೆ ಅಂತ ಅಂದ್ರೆ NAVs ಬೇರೆ ಇರುತ್ತೆ. NAV ಅಂದ್ರೆ ನೆಟ್ ಅಸೆಟ್ ವ್ಯಾಲ್ಯೂ ಅಂತ. ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಯೂನಿಟ್ಸ್ ನಿಮ್ಗೆ ಅಲಾಟ್ ಆಗುತ್ತೆ ಅಂತ. ಸೊ ಇದು ಕೂಡ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಹಾಗೆ ಈ ನೆಕ್ಸ್ಟ್ ಡ್ಯೂ ಡೇಟ್ ಯಾವಾಗಿದೆ ಅಂತ AMC ಅವರು ನಿಮ್ಗೆ ರಿಮೈಂಡ್ ಕೂಡ ಮಾಡ್ತಾರೆ. ಏನಂದ್ರೆ ಇಮೇಲ್ ಅಲ್ಲಿ ಅಥವಾ SMS ಅಲ್ಲಿ. ಸೊ ಈಗ ಬನ್ನಿ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಅಂದ್ರೆ SIP ಮುಖಾಂತರ ಇನ್ವೆಸ್ಟ್ ಮಾಡೋದಕ್ಕೆ ಏನೇನ್ ಬೆನಿಫಿಟ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ನಂಬರ್ 1 ಬೆನಿಫಿಟ್ ಅಂತಂದ್ರೆ ರುಪಿ ಕಾಸ್ಟ್ ಆವರೇಜಿಂಗ್ ಬೆನಿಫಿಟ್ ಅಂತ. ಇದೇನು ಅಂತ ತಿಳ್ಕೊಳ್ಳೋಣ. ಈಗ ಈಕ್ವಿಟಿ ಅಂತ ತಗೊಂಡ್ರೆ ಬೆಸ್ಟ್ ಸ್ಟ್ರಾಟಜಿ ಏನು ಇನ್ವೆಸ್ಟ್ ಮಾಡೋದಕ್ಕೆ ಅಂತ ತಗೊಂಡ್ರೆ ಅದು ಲೋ ಇದ್ದಾಗ ಬೈ ಮಾಡೋದು, ಹಾಗೆ ಹೈ ರೀಚ್ ಆದಾಗ ಅದನ್ನ ಸೆಲ್ ಮಾಡೋದು ಅಲ್ವಾ? ಇದಂತೂ ನಮಗೆ ಗೊತ್ತೇ ಇದೆ. ಬಟ್ ಸ್ಟಾಕ್ ಮಾರ್ಕೆಟ್ ಲೋ ಹಿಟ್ ಆಗಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ, ಅಥವಾ ಪೀಕ್ ಅಲ್ಲಿ ಇದೆ ಅಂತ ಹೇಗೆ ಗೊತ್ತಾಗುತ್ತೆ? ಸೊ ಆದ್ರಿಂದ ರುಪಿ ಕಾಸ್ಟ್ ಆವರೇಜಿಂಗು ನಮ್ಗೆ ಇಂಪಾರ್ಟೆಂಟ್ ಅನ್ಸುತ್ತೆ. ಯಾಕಂದ್ರೆ ಇವಾಗ ಏನಾಗುತ್ತೆ ಅಂದ್ರೆ ನೀವು ಒಂದು ನಿಗದಿತ ಅಮೌಂಟ್ ಏನಿರುತ್ತೆ, ಇವಾಗ 10,000 ಅಂತ ತಗೊಂಡ್ರೆ, ಸೊ ಮಂತ್ಲಿ ನೀವು ಪೇ ಮಾಡ್ತಿದ್ದೀರಾ ಅಂತಂದ್ರೆ ಬೇರೆ ಬೇರೆ ಸ್ಟಾಕ್ ಮಾರ್ಕೆಟ್ ಟೈಮ್ ಲೈನ್ಸ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ. ಸೊ ಈಗ ಕೆಲವು ಸರಿ ಸ್ಟಾಕ್ ಮಾರ್ಕೆಟ್ ಲೋ ಇದ್ದಾಗ ಕೂಡ ನೀವು ಇನ್ವೆಸ್ಟ್ ಮಾಡಿರ್ತೀರಾ, ಆಗ ನಿಮ್ಗೆ ನಂಬರ್ ಆಫ್ ಯೂನಿಟ್ಸ್ ಏನ್ ಬೈ ಆಗಿರುತ್ತೆ ಅದು ಜಾಸ್ತಿ ಇರುತ್ತೆ. ಹಾಗೆ ಕೆಲವು ಸರಿ ಸ್ಟಾಕ್ ಮಾರ್ಕೆಟ್ ಹೈ ಇದ್ದಾಗೂ ಕೂಡ ಇನ್ವೆಸ್ಟ್ ಮಾಡಿರ್ತೀರಾ, ಆಗ ಸ್ವಲ್ಪ ಅದು ಲೋ ನಂಬರ್ ಆಫ್ ಯೂನಿಟ್ಸ್ ನಿಮ್ಗೆ ಕೊಟ್ಟಿರುತ್ತೆ. ಬಟ್ ಲಾಂಗ್ ಟರ್ಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಆವ್ರೇಜ್ ಆಗುತ್ತೆ ಕಾಸ್ಟ್. ಸೊ ಹಾಗೆ ಆವ್ರೇಜ್ ಆಗ್ಬಿಟ್ಟು ಶಾರ್ಟ್ ಟರ್ಮ್ ಫ್ಲಕ್ಚುಯೇಷನ್ಸ್ ಏನಿರುತ್ತೆ ಅದರಿಂದ ನೀವು ಬಚಾವ್ ಆಗ್ಬೋದು. ಈಗ ಒಂದು ಎಕ್ಸಾಂಪಲ್ ತಗೊಂಡ್ರೆ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಜಾನ್ವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್. ಸೊ 10,000 ನಾವು ಇನ್ವೆಸ್ಟ್ ಮಾಡಿದ್ವಿ. ಟೋಟಲ್ ಅಮೌಂಟ್ ಇನ್ವೆಸ್ಟೆಡ್ ಬಂದು 60,000. ಈಗ ನೀವು ಪ್ರೈಸ್ ಪರ್ ಯೂನಿಟ್ ಅಂತ ತಗೊಂಡ್ರೆ ಅಂದ್ರೆ NAVದು ನೋಡ್ಬೇಕಂದ್ರೆ, ಸೊ ಜಾನ್ 21 ಇತ್ತು, ಫೆಬ್ 20 ಆಯ್ತು ಅಂದ್ರೆ ಏನಾಗ್ತದೆ ಫ್ಲಕ್ಚುಯೇಟ್ ಆಗ್ತಾ ಇದೆ. ಮಾರ್ಚ್ 19 ಮತ್ತೆ ಜೂನ್ ತಗೊಂಡ್ಬೇಕಂದ್ರೆ 22. ಸೊ ಫ್ಲಕ್ಚುಯೇಷನ್ಸ್ ಆಗಿದೆ ಅಲ್ವಾ? ಸೊ ಈಗ ಆವರೇಜ್ ಪ್ರೈಸ್ ಪೇಡ್ ಏನಾಗಿದೆ 20.5 ಇದೆ. ಸೊ ಟೋಟಲ್ ಯೂನಿಟ್ಸ್ ಬಾಟ್ ಇರೋದು ಏನಾಗಿದೆ ಅಂದ್ರೆ, ಸೊ ಎಲ್ಲ ಆಡ್ ಮಾಡಿದ್ರೆ ಯೂನಿಟ್ಸ್ ಬಾಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನೆಲ್ಲ ನಾವು ಆಡ್ ಮಾಡಿದ್ರೆ ಸೊ ನಿಮ್ಗೆ 2,933 ಆಗುತ್ತೆ. ಸೊ ಕಡೆಗೆ ಅಂತ ತಗೊಂಡ್ರೆ 6 ಮಂತ್ಸ್ ಎಂಡ್ ಅಲ್ಲಿ ಟೋಟಲ್ ವ್ಯಾಲ್ಯೂ ನಿಮ್ದು ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಅಂದ್ರೆ 64,526 ಇದೆ. ಬಟ್ ಅದೇ ನೀವು ಸಪೋಸ್ ನೀವು ಜಾನ್ವರಿಯಲ್ಲೇನೆ ಲಂಪ್ ಸಮ್ ಅಮೌಂಟ್ ಅಂದ್ರೆ 60,000 ಕೂಡ ನೀವು ಇನ್ವೆಸ್ಟ್ ಮಾಡಿ ಯೂನಿಟ್ಸ್ ನ ಬೈ ಮಾಡ್ತೀರಾ ಅಂತ ಅನ್ಕೊಳ್ಳೋಣ. ಅದು ಬಂದು 2,857 ಯೂನಿಟ್ಸ್ ನಿಮಗೆ ಕೊಡುತ್ತೆ. ಸೊ ಬಟ್ ಆದ್ರೆ ಎಂಡ್ ಅಲ್ಲಿ ನೀವು ನೋಡ್ಬೇಕಂತಂದ್ರೆ ಸೊ ನಿಮ್ಗೆ ಟೋಟಲ್ ವ್ಯಾಲ್ಯೂ ಏನಿದೆ ಆಫ್ಟರ್ 6 ಮಂತ್ಸ್ ಅಂತ ತಗೊಂಡ್ರೆ 6 ತಿಂಗಳಾದ್ಮೇಲೆ ವ್ಯಾಲ್ಯೂ ಅದು 62,854 ಇದೆ. ಸೊ ಈಗ ನೀವು ಆಕ್ಚುಲಿ ನೋಡ್ಬೇಕಂದ್ರೆ ನಿಮ್ಮ ಟೋಟಲ್ ವ್ಯಾಲ್ಯೂ SIP ಮುಖಾಂತರ ಇನ್ವೆಸ್ಟ್ ಮಾಡಿತಿರೋದು ಜಾಸ್ತಿ ಇದೆ ಅಲ್ವಾ ಲಂಪ್ ಸಮ್ ಅಮೌಂಟ್ಗಿನ್ನ? ಹೌದು. ಸೊ ಅದೇ ರುಪಿ ಆವರೇಜ್ ಕಾಸ್ಟ್ ಬೆನಿಫಿಟ್ ಅಂತ ಹೇಳ್ಬೋದು. ಈಗ ಮತ್ತೊಂದು ಬೆನಿಫಿಟ್ ಅಂದ್ರೆ ಪವರ್ ಆಫ್ ಕಂಪೌಂಡಿಂಗ್ ಅಂತ ಹೇಳ್ಬೋದು. ಇದೇನ್ ರಮ್ಯಾ ಪವರ್ ಆಫ್ ಕಂಪೌಂಡಿಂಗ್ ನ ನೀನ್ ಈಕ್ವಿಟಿಯಲ್ಲಿ ಹೇಳ್ತಿದ್ಯಾ ಅಂತ ನೀವು ಕೇಳ್ಬೋದು. ಈಕ್ವಿಟಿಯಲ್ಲಿ ಕೂಡ ಪವರ್ ಆಫ್ ಕಂಪೌಂಡಿಂಗ್ ನ ನಾವು ಕಾಣ್ಬೋದು. ಯಾವಾಗ ಅಂತಂದ್ರೆ ಇವಾಗ ರಿಟರ್ನ್ಸ್ ನ ಕೂಡ ನೀವು ರೀಇನ್ವೆಸ್ಟ್ ಮಾಡಿದಾಗ ಈ ರೀತಿಯಾದ ಆಪರ್ಚುನಿಟಿ ಸಿಗುತ್ತೆ. ಈಗ ಈಕ್ವಿಟಿಯಿಂದ ನಿಮ್ಗೇನೋ ಡಿವಿಡೆಂಡ್ ಬರುತ್ತೆ ಅಂತ ಅನ್ಕೊಳ್ಳೋಣ. ಸೊ ಅದನ್ನ ಕೂಡ ನೀವು ರೀಇನ್ವೆಸ್ಟ್ ಮಾಡ್ತೀರಾ ಅಂದ್ರೆ ಸೊ ಆಗ ನಿಮ್ಗೆ ಈ ರೀತಿಯಾದ ಬೆನಿಫಿಟ್ ಸಿಗುತ್ತೆ. ಸೊ ರಿಟರ್ನ್ ನಿಮ್ಗೆ ಕೇವಲ ಪ್ರಿನ್ಸಿಪಲ್ ಅಮೌಂಟ್ ಮೇಲೆ ಅಷ್ಟೇ ಅಲ್ದಿರಾ, ನೀವು ರೀಇನ್ವೆಸ್ಟ್ ಮಾಡಿರುವಂತ ರಿಟರ್ನ್ ಅಮೌಂಟ್ ಮೇಲೆ ಕೂಡ ನಿಮ್ಗೆ ರಿಟರ್ನ್ ಸಿಗುತ್ತೆ. ಸೊ ಅದೇ ಪವರ್ ಆಫ್ ಕಂಪೌಂಡಿಂಗ್ ಅಂತ ಹೇಳ್ಬೋದು. ಈಗ ನಾವು SIP ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಹಲವಾರು ಕಾಮನ್ ಮಿಸ್ಟೇಕ್ಸ್ ನ ಮಾಡ್ತೀವಿ. ಬಟ್ ಈ ರೀತಿಯಾದ ಮಿಸ್ಟೇಕ್ಸ್ ನ ನಾವು ಮಾಡಬಾರ್ದು ಅಂತ ನೆನ್ಪಿಟ್ಕೊಳ್ಬೇಕು. ಅದ್ರೊಳಗೆ ನಂಬರ್ 1 ಅಂತಂದ್ರೆ ನಾವು SIP ಕಂತುಗಳೇನಿರುತ್ತಲ್ಲ ಅದನ್ನ ಸ್ಕಿಪ್ ಮಾಡೋದು. ಖಂಡಿತ ಅದನ್ನ ಮಾಡಬಾರ್ದು. ಏನಂದ್ರೆ ಎಷ್ಟು ನೀವು ಡಿಸೈಡ್ ಮಾಡಿರ್ತೀರಾ ಇನ್ಸ್ಟಾಲ್ಮೆಂಟ್ಸ್ ಕಟ್ಟಬೇಕು ಅಂತ. ಇವಾಗ ಮಂತ್ಲಿ ಅಂತಂದ್ರೆ ವರ್ಷಕ್ಕೆ 12 ಸರಿ. ಸೊ 12 ಇನ್ಸ್ಟಾಲ್ಮೆಂಟ್ ಕೂಡ ಕಟ್ಟಲೇಬೇಕಾಗುತ್ತೆ. ಹಾಗೆ ಎಷ್ಟು ವರ್ಷಕ್ಕೆ ನೀವು ಅನ್ಕೊಂಡಿದ್ದೀರಾ ಅಷ್ಟು ವರ್ಷಕ್ಕೆ ಕಟ್ಟೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಎಷ್ಟೊಂದ್ ಸರಿ ಇವಾಗ ನೀವೇನ್ ಅನ್ಕೊಂತೀರಾ, ಇವಾಗ ಮಾರ್ಕೆಟ್ ಲೋ ಇದೆ ಅಂತಂದ್ರೆ ನೀವೇನ್ ಮಾಡ್ತೀರಾ, ನೀವು ಕಟ್ಟೋದನ್ನ ಸ್ಟಾಪ್ ಮಾಡ್ತೀರಾ. ಅಯ್ಯೋ ಎಲ್ಲ ಬೀಳ್ತಾ ಇದೆ ಅಂತ. ಬಟ್ ಆದ್ರೆ ಆಗ ನೀವು ಕಟ್ದಾಗೇನೆ ನಿಮ್ಗೆ ಜಾಸ್ತಿ ನಂಬರ್ ಆಫ್ ಯೂನಿಟ್ಸ್ ಬರೋದು. ಸೊ ಆದ್ರಿಂದ ನೀವು ಮಾರ್ಕೆಟ್ ಲೋ ಇರ್ಲಿ ಹೈ ಇರ್ಲಿ ನಿಮ್ಮ ಇನ್ಸ್ಟಾಲ್ಮೆಂಟ್ಸ್ ನ ನೀವು ಸರಿಯಾಗಿ ಕಟ್ಕೊಂತಾ ಹೋಗ್ತಾ ಇರ್ಬೇಕಾಗುತ್ತೆ. ಸೊ ಆಗ ಮಾತ್ರ ನಿಮ್ಗೆ ಮ್ಯಾಕ್ಸಿಮಮ್ ಗೇನ್ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಒಂದು ಎಕ್ಸಾಂಪಲ್ ಅಂತ ತಗೊಳ್ಳೋಣ. ಈಗ ಸಪೋಸು 10,000 ಎವ್ರಿ ತಿಂಗಳು ನೀವು ಕಟ್ತೀರಾ ಅಂತ ಅನ್ಕೊಳ್ಳೋಣ SIP ನಿಫ್ಟಿ 50 ಅಲ್ಲಿ ಅಂತ.
ಜಾನ್ವರಿ 2006 ಇಂದ ಜಾನ್ವರಿ 2021 ವರೆಗೂ ಅಂತ ಅನ್ಕೊಳ್ಳೋಣ. ಇದು ಬಂದು 186 ಮಂತ್ಸು. ಸೊ ನೀವು ಇಷ್ಟರೊಳಗೆ ಎಷ್ಟು ಇನ್ವೆಸ್ಟ್ ಮಾಡಿರ್ಬೋದು? 18.6 ಲ್ಯಾಕ್ಸ್ ನೀವು ಇನ್ವೆಸ್ಟ್ ಮಾಡಿರ್ಬೋದು. ಬಟ್ ಈಗ ಆ ಅಮೌಂಟ್ ಏನಂದ್ರೆ 53.6 ಲ್ಯಾಕ್ ಆಗಿರುತ್ತೆ, ಅಷ್ಟು ಇನ್ವೆಸ್ಟ್ ಮಾಡಿದ ನಂತರ ಅಟ್ ದ ಎಂಡ್ ಅಲ್ಲಿ. ಸೊ ಅದು ರೇಟ್ ಏನಿದೆ, ಆನ್ಯುವಲ್ ರೇಟು 11.9% ಇರುತ್ತೆ. ಬಟ್ ಸಪೋಸ್ ನೀವೇನಾದ್ರು SIP ನ 1 ವರ್ಷದಲ್ಲಿ 1 SIP ನ ಮಿಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂತ ಅನ್ಕೊಳ್ಳೋಣ. ಆಗೇನಾಗುತ್ತೆ, 15 ವರ್ಷ ನೀವು 15 ಇನ್ಸ್ಟಾಲ್ಮೆಂಟ್ಸ್ ನ ಕಟ್ಟೇ ಇರಲ್ಲ. ಅಂದ್ರೆ 1.5 ಲ್ಯಾಕ್ಸ್ ನೀವು ಕಟ್ಟಿರಲ್ಲ. ಸೊ ಆದ್ರಿಂದ ಆನ್ಯುವಲ್ ರೇಟ್ ಏನಿರುತ್ತೆ 11.9%, ಅದನ್ನ ಕೂಡ ನೀವು ಲೂಸ್ ಮಾಡ್ತೀರಾ. ಸೊ ಹಾಗೆ ನೀವು ಆ ಅಮೌಂಟ್ ಏನಂತ ನಾನು ಮೆನ್ಷನ್ ಮಾಡಿದ್ದೆ 53.6 ಲ್ಯಾಕ್, ಅದು ಕೂಡ ರೀಚ್ ಆಗೋದಿಲ್ಲ. ಈಗ ಮತ್ತೊಂದು ಮಿಸ್ಟೇಕ್ ನಾವ್ ಏನ್ ಮಾಡ್ತೀವಿ ಅಂದ್ರೆ SIP ಅಮೌಂಟ್ ನ ಸೇಮ್ ಇಡ್ತೀವಿ, ಅದನ್ನ ನಾವು ಇನ್ಕ್ರೀಸ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಲ್ಲ. ಬಟ್ ಆದ್ರೆ ಸ್ಟೆಪ್ ಅಪ್ SIP ಅನ್ನೋ ಆಪ್ಷನ್ ಇದೆ. ಏನಂದ್ರೆ ಇವಾಗ ನಿಮ್ಗೆ ಏನೋ ಒಂದು ಸ್ಯಾಲ್ರಿ ಬರ್ತಾ ಇರುತ್ತೆ ಅಂತ ಅನ್ಕೊಳ್ಳೋಣ. ನಂತರ ಯಾವಾಗೋ ಪ್ರಮೋಷನ್ ಆಗುತ್ತೆ, ಮತ್ತೆ ಅಥವಾ ನೀವು ಜಾಬ್ ಚೇಂಜ್ ಮಾಡ್ತೀರಾ, ಹೈ ಸ್ಯಾಲ್ರಿ ಬರುತ್ತೆ, ಅದ್ರ ಸೇವಿಂಗ್ಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಅಂತ ಸಂದರ್ಭದಲ್ಲಿ ನೀವು ಸ್ಟೆಪ್ ಅಪ್ SIP ನ ಆಪ್ಟ್ ಮಾಡ್ಬೋದು. ಅಂದ್ರೆ ನೀವು ಏನಂದ್ರೆ ನೀವು ಮತ್ತೆ ನಿಮ್ಮ SIP ಅಮೌಂಟ್ ಏನಿದೆ ಅದನ್ನ ಜಾಸ್ತಿ ಮಾಡ್ಕೊಳ್ಬಹುದು. ಈಗ 10,000 ಇರೋದನ್ನ ನೀವು 15,000 ಮಾಡ್ಕೊಳ್ಬಹುದು. ಇದರಿಂದ ನೀವು ಬೇಗ ನಿಮ್ಮ ಫೈನಾನ್ಷಿಯಲ್ ಗೋಲ್ ನ ರೀಚ್ ಮಾಡಬಹುದು. ಈಗ SIP ಯಾವಾಗ ಸ್ಟೆಪ್ ಅಪ್ ಆಗುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈಗ 1 ವರ್ಷದ ನಂತರನ, 2 ವರ್ಷದ ನಂತರನ ಅಂತ, ಹಾಗೆ ಎಷ್ಟು ಪರ್ಸೆಂಟೇಜ್, 5%, 10%, 15%, ಇದು ಕೂಡ ನೀವು ಡಿಸೈಡ್ ಮಾಡಬೇಕಾಗುತ್ತೆ. ಈಗ ಒಂದು ಎಕ್ಸಾಂಪಲ್ ಕೊಟ್ರೆ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಈಗ ಎಕ್ಸಾಂಪಲ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅಮೌಂಟ್ ಅಂದ್ರೆ SIP ಬಂದು 5,000 ಅಂತ ಅನ್ಕೊಳ್ಳೋಣ, ಹಾಗೆ ವರ್ಷಗಳು ಬಂದು 20 ವರ್ಷ ಅಂತ ಅನ್ಕೊಳ್ಳೋಣ. ಬನ್ನಿ ಈಗ ಎಕ್ಸಾಂಪಲ್ ನೋಡೋಣ. ಈಗ ಸಪೋಸ್ ನೀವು ಯಾವುದೇ ಸ್ಟೆಪ್ ಅಪ್ ತಗೊಂಡಿಲ್ಲ ಅಂತ ಅನ್ಕೊಳ್ಳೋಣ, ನಾರ್ಮಲ್ SIP ನಡೆಸ್ತಾ ಇದ್ದೀರಾ ಅನ್ಕೊಳ್ಳೋಣ. ನಿಮ್ಮ ಪ್ರಿನ್ಸಿಪಲ್ ಅಮೌಂಟ್ 20 ವರ್ಷ ಆದ್ಮೇಲೆ 12 ಲಕ್ಷ ಇರುತ್ತೆ. ಹಾಗೆ ಟೋಟಲ್ ಕಾರ್ಪಸ್ ಅಂದ್ರೆ ಕಡೆಗೆ ಏನು ಅಮೌಂಟ್ ನಿಮ್ಗೆ ಉಳಿಯುತ್ತೆ ಅದು ಬಂದು 43.67 ಲ್ಯಾಕ್ಸ್ ಆಗುತ್ತೆ 20 ವರ್ಷದ ನಂತರ. ಈಗ ಸ್ಟೆಪ್ ಅಪ್ ಆಗಿರೋದ್ರ ಬಗ್ಗೆ ನಾವು ನೋಡೋಣ. 5%, 10%, 20%. ನೀವು ನೋಡ್ಬೋದು ಪ್ರಿನ್ಸಿಪಲ್ ಅಮೌಂಟ್ ಕೂಡ ಜಾಸ್ತಿ ಆಗಿದೆ ಇನ್ವೆಸ್ಟ್ ಆಗಿರೋದು. ಹಾಗೆ ಟೋಟಲ್ ಕಾರ್ಪಸ್ ಏನಿದೆ ಅಕ್ಯುಮುಲೇಟ್ ಆಗಿರೋದು ಅದು ಕೂಡ ಜಾಸ್ತಿ ಆಗಿದೆ. ಈಗ ನೀವು 20% ಸ್ಟೆಪ್ ಅಪ್ ತಗೊಂಡಿದ್ದೀರಾ ಅಂದ್ರೆ 1.12 ಕ್ರೋರ್ಸ್ ನೀವು ಪ್ರಿನ್ಸಿಪಲ್ ಅಮೌಂಟ್ ಇನ್ವೆಸ್ಟ್ ಮಾಡಿದ್ದೀರಾ. ಹಾಗೆ ಟೋಟಲ್ ಕಾರ್ಪಸ್ ಏನಿದೆ ಅದು 2.14 ಕ್ರೋರ್ಸ್ ಇರುತ್ತೆ. ಸೊ ಈ ರೀತಿ ನಿಮ್ಗೆ ಜಾಸ್ತಿ ಅಮೌಂಟ್ ಬೇಕು ಅಂತಂದ್ರೆ ಸ್ಟೆಪ್ ಅಪ್ ಆಪ್ಷನ್ ನ ತಗೊಳ್ಳೋದು ಸುಲಭ ಆಗುತ್ತೆ. ಈಗ ಮೂರನೇ ಮಿಸ್ಟೇಕ್ ಅಂದ್ರೆ ಗ್ರೋತ್ ಪ್ಲಾನ್ಸ್ ಬದಲಾಗಿ ಡಿವಿಡೆಂಡ್ ಪ್ಲಾನ್ಸ್ ನ ಆಪ್ಟ್ ಮಾಡ್ಕೊಳ್ಳೋದು. ಈಗ ನಾನು ಅವಾಗಲೇ ಪವರ್ ಆಫ್ ಕಾಂಪೌಂಡಿಂಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಅದು ಸಾಧ್ಯ ಆಗೋದು ಗ್ರೋತ್ ಪ್ಲಾನ್ ತಗೊಂಡಾಗ ಮಾತ್ರ, ಡಿವಿಡೆಂಡ್ ಪ್ಲಾನ್ ತಗೊಂಡಾಗ ಅಲ್ಲ. ಇವಾಗ ಡಿವಿಡೆಂಡ್ ಪ್ಲಾನ್ ಅಲ್ಲಿ ಏನಾಗುತ್ತೆ, ರೆಗ್ಯುಲರ್ ಇಂಟರ್ವಲ್ಸ್, ಇವಾಗ 1 ವರ್ಷಕ್ಕೆ ಒಂದಷ್ಟು ಡಿವಿಡೆಂಡ್ ಅಂತ ಕೊಟ್ಬಿಡ್ತಾರೆ. ಸೊ ಅದು ರೀಇನ್ವೆಸ್ಟ್ ಆಗೋದಿಲ್ಲ. ಬಟ್ ಗ್ರೋತ್ ಪ್ಲಾನ್ ಅಲ್ಲಿ ಆ ಅಮೌಂಟ್ ನಿಮ್ಗೆ ಬರೋದಿಲ್ಲ, ಅದ್ರ ಬದಲು ಅದು ಹೋಗಿ ರೀಇನ್ವೆಸ್ಟ್ ಆಗುತ್ತೆ. ಸೊ ರೀಇನ್ವೆಸ್ಟ್ ಆಗ್ತಾ ಇದ್ದಾಗಿಂದ ನಿಮ್ಗೆ ಏನಾಗುತ್ತೆ, ರಿಟರ್ನ್ಸ್ ಜಾಸ್ತಿ ಆಗುತ್ತೆ. ಈಗ ರಿಟರ್ನ್ಸ್ ಕೇವಲ ಪ್ರಿನ್ಸಿಪಲ್ ಅಮೌಂಟ್ ಮೇಲೆ ಅಷ್ಟೇ ಅಲ್ದಿರಾ, ರಿಟರ್ನ್ಸ್ ರೀಇನ್ವೆಸ್ಟೆಡ್ ರಿಟರ್ನ್ಸ್ ಮೇಲೆ ಕೂಡ ಸಿಗುತ್ತೆ. ಸೊ ಆಗ ಪವರ್ ಆಫ್ ಕಂಪೌಂಡಿಂಗ್ ಸಿಗುತ್ತೆ. ಸೊ ನಿಮ್ಗೆ ಜಾಸ್ತಿ ರಿಟರ್ನ್ಸ್ ಬೇಕಂದ್ರೆ ಗ್ರೋತ್ ಪ್ಲಾನ್ ನ ನೀವು ಆಪ್ಟ್ ಮಾಡ್ಬೇಕಾಗುತ್ತೆ. ಈಗ 4ನೇ ಮಿಸ್ಟೇಕ್ ಏನಂದ್ರೆ ಸ್ಪೆಸಿಫಿಕ್ ಫೈನಾನ್ಷಿಯಲ್ ಗೋಲ್ಸ್, ಅಂದ್ರೆ ನಿಮ್ಮ ಹಣಕಾಸಿನ ಏನು ಗುರಿಗಳಿರುತ್ತೆ ಆ ಸ್ಪೆಸಿಫಿಕ್ ಪರ್ಪಸ್ ಇರುತ್ತಲ್ಲ, ಅದಕ್ಕೋಸ್ಕರ ಸ್ಪೆಸಿಫಿಕ್ SIPs ನ ಇಡದೇ ಇರೋದು. ಈಗ ಏನಾಗುತ್ತೆ, ಜನರಲಿ 5,000 ನಾನು SIP ಸ್ಟಾರ್ಟ್ ಮಾಡ್ತೀನಿ, ಅದೇ ಎಲ್ಲದಕ್ಕೂ ಆಗುತ್ತೆ ಅನ್ಕೊಂಡ್ರೆ ಆಗಲ್ಲ. ಈಗ ಸ್ಪೆಸಿಫಿಕ್ ಗೋಲ್ ಇರುತ್ತೆ ಅಂತ ಅನ್ಕೊಳ್ಳೋಣ. ಈಗ ಒಂದು ಮನೇನ ಖರೀದಿ ಮಾಡ್ಬೇಕು ಅಂತ, ಅಥವಾ ಚಿಲ್ಡ್ರನ್ ಎಜುಕೇಶನ್ ಅಂದ್ರೆ ಮಕ್ಕಳ ಎಜುಕೇಶನ್ಗೆ, ಅದು ಅವರು 18 ವರ್ಷ ಆದ್ಮೇಲೆ ಅವ್ರಿಗೆ ಇಷ್ಟು ಅಮೌಂಟ್ ಸಿಗ್ಬೇಕು ಅಂತ ಏನೋ ನೀವು ಪ್ಲಾನ್ ಮಾಡ್ತೀರಾ ಅನ್ಕೊಳ್ಳೋಣ. ಈಗ ಎರಡು ಕೂಡ ಬೇರೆ ಬೇರೆ ರೀತಿಯಾದ ಪ್ಲಾನು, ಹಾಗೆ ಎರಡಕ್ಕೂ ಕೂಡ ಬೇರೆ ರೀತಿಯಾದ ಲಾಂಗ್ ಟರ್ಮ್ ಪೀರಿಯಡ್ ಇರುತ್ತೆ. ಅಂದ್ರೆ ಯಾವಾಗ ನೀವು ಇದನ್ನ ತಗೊಂತೀರಾ, ಅಮೌಂಟ್ ಕಾರ್ಪಸ್ ಅಮೌಂಟ್ ನ ತಗೊಂತೀರಾ ಅನ್ನೋದಕ್ಕೂ ಕೂಡ ಬೇರೆ ಬೇರೆ ಟೈಮ್ ಲೈನ್ ಇರುತ್ತೆ. ಹಾಗೆ ಬೇರೆ ಬೇರೆ ಅಮೌಂಟ್ ನ ನೀವು ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ. ಈಗ ಅದಕ್ಕೆ ಎಕ್ಸಾಂಪಲ್ ತಗೊಳ್ಳೋಣ. ಸೊ ಈಗ ನೀವು ಚಿಲ್ಡ್ರನ್ ಎಜುಕೇಶನ್ಗೆ 25 ಲಕ್ಷ ಅನ್ಕೊಳ್ಳೋಣ, ರಿಟೈರ್ಮೆಂಟ್ಗೆ 2 ಕೋಟಿ ಬೇಕು ಅಂತ ಅನ್ಕೊಳ್ಳೋಣ. ಹಾಗೆ ನಿಮ್ಮ ಹತ್ರ ಸಮಯ ಎಷ್ಟಿದೆ ಅಂತ ನೋಡ್ಬೇಕಾಗುತ್ತೆ. ಈಗ ಸಪೋಸ್ ನಿಮ್ಗೆ ಚಿಲ್ಡ್ರನ್ ಎಜುಕೇಶನ್ಗೆ 15 ವರ್ಷ ಇದೆ ಇನ್ನ ಅಂತ ಅನ್ಕೊಳ್ಳೋಣ, ರಿಟೈರ್ಮೆಂಟ್ಗೆ ಇನ್ನ 30 ವರ್ಷ ಇದೆ ಅಂತ ಅನ್ಕೊಳ್ಳೋಣ. ಈಗ ಆವರೇಜ್ ಆನ್ಯುವಲ್ ರಿಟರ್ನ್ ನಾವು 10% ಅಂತಾನೆ ಅನ್ಕೊಳ್ಳೋಣ. ಸೊ ಹಾಗಾಗಿ ನೀವು ಬ್ಯಾಕ್ ಕ್ಯಾಲ್ಕುಲೇಷನ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಮಂತ್ಲಿ SIP ಅಮೌಂಟ್ ಬೇಕಾಗಿರೋದು ಚಿಲ್ಡ್ರನ್ ಎಜುಕೇಶನ್ಗೆ 6,000, ಹಾಗೆ ರಿಟೈರ್ಮೆಂಟ್ಗೆ 9,000 ಅಂತ. ಸೊ ನೀವು ಟೋಟಲ್ 15,000 ಕಟ್ಟಬೇಕಾಗುತ್ತೆ ಪ್ರತಿ ತಿಂಗಳು ನಿಮ್ಮ ಫೈನಾನ್ಷಿಯಲ್ ಗೋಲ್ಸ್ ನ ರೀಚ್ ಮಾಡೋದಕ್ಕೆ. ಬಟ್ ಇವಾಗ ನೀವು ಜಸ್ಟ್ 5,000 2 SIP ಅಮೌಂಟ್ ನ ಇಟ್ಬಿಟ್ರೆ ನಿಮ್ಗೆ ಈ ಫೈನಾನ್ಷಿಯಲ್ ಗೋಲ್ಸ್ ನ ನೀವು ರೀಚ್ ಮಾಡೋದಿಕ್ ಆಗಲ್ಲ. ಸೊ ಆದ್ರಿಂದ ಸ್ಪೆಸಿಫಿಕ್ ಪರ್ಪಸ್ ಏನು ಅಂತ ನೋಡ್ಕೊಳ್ಬೇಕು. ಆಮೇಲೆ ಸ್ಪೆಸಿಫಿಕ್ ಆಗಿ ನೀವು ಯಾವ SIP ಅಮೌಂಟ್ ನ ಇನ್ವೆಸ್ಟ್ ಮಾಡ್ತೀರಾ ಅಂತ ನೀವು ಡಿಸೈಡ್ ಮಾಡ್ಬೇಕಾಗುತ್ತೆ. ಈಗ 5ನೇ ಮಿಸ್ಟೇಕ್ ಏನಂದ್ರೆ ನೀವು ನಿಮ್ಮ SIP ನ ಮಾನಿಟರ್ ಮಾಡದೇ ಇರೋದು. ಹೌದು, ಪ್ರತಿ ವರ್ಷ ಅಥವಾ 2 ವರ್ಷಕ್ಕೆ ಒಂದ್ಸರಿ ನೀವು ನಿಮ್ಮ SIP ನ ಮಾನಿಟರ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ.
ಯಾಕಂದ್ರೆ ಈಗ ಕೆಲವು ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ತುಂಬಾನೇ ಒಳ್ಳೆ ರಿಟರ್ನ್ಸ್ ನ ಡೆಲಿವರ್ ಮಾಡುತ್ತೆ. ಇನ್ನ ಕೆಲವು ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಒಳ್ಳೆ ರಿಟರ್ನ್ಸ್ ನ ಕೊಡೋದಿಲ್ಲ. ಸೊ ನೀವು ಸೆಲೆಕ್ಟ್ ಮಾಡಿರೋ ಮ್ಯೂಚುವಲ್ ಫಂಡ್ ಸ್ಕೀಮ್ ಏನಿದೆ ಅದು ನಿಮಗೆ ಬೇಕಾಗಿರೋ ಅಷ್ಟು ರಿಟರ್ನ್ಸ್ ನ ಕೊಡ್ತಿದ್ಯಾ ಅಂತ ನೀವು ಮಾನಿಟರ್ ಮಾಡಬೇಕಾಗುತ್ತೆ. ಸಪೋಸ್ ಅದು ಕೊಡ್ತಿಲ್ಲ ಅಂದ್ರೆ ಆಗ ಅದನ್ನ ಎಕ್ಸಿಟ್ ಆಗಿ ಮತ್ತೊಂದು ಸ್ಕೀಮ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಸೊ ಇದನ್ನ ಡಿಸೈಡ್ ಮಾಡೋದಕ್ಕೆ ನೀವು ಒಂದು ಪೀರಿಯಡ್ ಅಂತ ಇಟ್ಕೊಳ್ಬೇಕು. ಸೊ ಆ ಪೀರಿಯಡ್ ಅಲ್ಲಿ ಒಳ್ಳೆ ರಿಟರ್ನ್ ಕೊಡ್ತಾ ಇಲ್ವಾ ಅಂತ ನೀವು ನೋಡ್ಬೇಕಾಗುತ್ತೆ. ಇದಿಷ್ಟು SIP ಬಗ್ಗೆ ಆಗಿತ್ತು. ನೀವು ಶಿಸ್ತುಬದ್ಧವಾಗಿ ಹೂಡಿಕೆ ಮಾಡ್ಬೇಕಂದ್ರೆ SIP ನ ಆಫ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಿಮ್ಮ ಫೈನಾನ್ಷಿಯಲ್ ಗೋಲ್ಸ್ ನ ರೀಚ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಸ್ಪೆಸಿಫಿಕ್ ಫೈನಾನ್ಷಿಯಲ್ ಗೋಲ್ಸ್ಗೆ ಸ್ಪೆಸಿಫಿಕ್ SIPs ನ ಇಟ್ಕೊಳ್ಳಿ. ಅದ್ರ ಜೊತೆಗೆ ನಿಮ್ಮ ಇನ್ಕಮ್ ಜಾಸ್ತಿ ಆದಾಗ ಸ್ಟೆಪ್ ಅಪ್ ಮಾಡೋದನ್ನ ಕೂಡ ಮರಿಬೇಡಿ. ಈಗ ನಮ್ಮ ಗ್ರೋ ಕನ್ನಡ ಚಾನಲ್ಗೆ ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗ್ಬೋದು. ನಾವು ನಿಮಗೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್, ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಹಾಗೆ ಪರ್ಸನಲ್ ಫೈನಾನ್ಸ್ ರಿಲೇಟೆಡ್ ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀವಿ. ಅದ್ರ ಜೊತೆಗೆ ಇದು ಕೇವಲ ಎಜುಕೇಶನಲ್ ವಿಡಿಯೋ, ಯಾವುದೇ ಬೈ ಅಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ. ನಿಮ್ಮ ಓನ್ ರಿಸರ್ಚ್ ಮಾಡೋದನ್ನ ನೀವು ಮರಿಬೇಡಿ. ಧನ್ಯವಾದಗಳು. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.